ರಾಷ್ಟ್ರೀಯ ರೈತ ಸಂಘದ ರಾಷ್ಟ್ರೀಯ ಸಂಚಾಲಕ ಕನಕಂಚೇನಹಳ್ಳಿ ಪಾಟೀಲ್ ಪ್ರಸನ್ನ ಕುಮಾರ್ ಹಾಗೂ ರೈತ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿದರು. ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿ ಐದಳಕಾವಲು 2560 ಎಕರೆ ಭೂಮಿಯನ್ನು ರೈತರಿಗೆ ಸಾಗುವಳಿ ಚೀಟಿ ನೀಡುವುದು ಸೇರಿ ಉಳಿದ 39 ಬೇಡಿಕೆಗಳನ್ನು ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆ ನಡೆಸಿ ರೈತರಿಗೆ ನ್ಯಾಯ ನೀಡಬೇಕೆಂದು ದಿನಾಂಕ 8/12/2025 ಬೆಳಗಾವಿಯಲ್ಲಿ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ನೀಡಲಾಗುತ್ತದೆ ಎಂದು ರಾಷ್ಟ್ರೀಯ ರೈತ ಸಂಘದ ರಾಷ್ಟ್ರೀಯ ಸಂಚಾಲಕ ಮತ್ತು ಉಸ್ತುವಾರಿ ಕನಕಂಚೇನಹಳ್ಳಿ ಪಾಟೀಲ್ ಪ್ರಸನ್ನಕುಮಾರ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾವಲ್ ಸರ್ವೆ 1ರಲ್ಲಿನ 2560 ಎಕರೆಯನ್ನು ಅನಾದಿ ಕಾಲದಿಂದ ಸುಮಾರು 875 ಫಲಾನುಭವಿ ರೈತರು ಸಾಗುವಳಿ ಮಾಡಿಕೊಂಡು ಕುಟುಂಬ ಸಾಗಿಸುತ್ತಿದ್ದಾರೆ. ಏಕಾಏಕಿ ಅರಣ್ಯ ಇಲಾಖೆ ಈ ಭೂಮಿ ನಮ್ಮದು ಎಂದು ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಪಹಣಿಯಲ್ಲಿ ಇಂದಿಗೂ ಸರ್ಕಾರಿ ಭೂಮಿ ಎಂದೇ ನಮೂದಿಸಿದ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಹಾಗೂ ಮುಖ್ಯಮಂತ್ರಿ, ರಾಜ್ಯಪಾಲರು ನಮ್ಮ ಪಾದಯಾತ್ರೆ ಹೋರಾಟಕ್ಕೆ ಮಣಿದು ರೈತರಿಗೆ ಇದು ಸೇರಲಿ ಎಂದು ಆದೇಶ ನೀಡಿದರೂ ಕೂಡ ಜಾಣ ಮೌನಕ್ಕೆ ಜಾರಿದ್ದಾರೆ. ಈ ಸಂಬಂಧ ಬೆಳಗಾವಿಯಲ್ಲಿ ನಡೆಯುವ ಸದನದಲ್ಲಿ ಚರ್ಚೆ ನಡೆಸಬೇಕೆಂದು ಆಗ್ರಹಪಡಿಸಲಾಗುತ್ತದೆ. ಉಳಿದಂತೆ ರಸಗೊಬ್ಬರ ಬೆಲೆ ಇಳಿಕೆ, ರೈತರ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ, ಆನ್ಲೈನ್ ಗೇಮ್ ನಿಷೇಧ, ಕೆರೆ ಕಟ್ಟೆ ಉಳಿಸುವುದು, ತೆಂಗಿನ ಮರಗಳ ಸುಳಿ ರೋಗಕ್ಕೆ ಪರಿಹಾರ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಪರಿಹಾರ, ಬಗರು ಸಾಗುವಳಿ ಚೀಟಿ ವಿಲೇವಾರಿ ಮಾಡಬೇಕು ಎಂದರು. ಅರಸೀಕೆರೆ ತಾಲೂಕನ್ನು ಜಿಲ್ಲಾ ಕೇಂದ್ರವಾಗಿ ಪರಿಗಣಿಸುವ ಬಗ್ಗೆ ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಪೂರೈಕೆ, ಕೃಷಿಕ ಮಕ್ಕಳು ಶಿಕ್ಷಣಕ್ಕೆ ವಿಶೇಷ ಮೀಸಲಾತಿ ಸೌಲಭ್ಯ, ಗುಡಿ ಕೈಗಾರಿಕೆಗೆ ಉತ್ತೇಜನ, ವಾಣಿಜ್ಯ ಬ್ಯಾಂಕ್ನಲ್ಲಿ ರೈತರಿಗೆ ಬಡ್ಡಿರಹಿತ ಸಾಲ, ಬಾಕಿ ಉಳಿದ ಸಾಲಗಳು ಮನ್ನಾ, ರೈತರಿಗೆ ಉಚಿತ ಶೀಘ್ರ ಸರ್ವೆ, ರೈತರ ಮನೆ ಬಾಗಿಲಿಗೆ ಸರ್ಕಾರಿ ದಾಖಲೆ ವಿತರಣೆ, ಕೃಷಿಕರ ಕುಟುಂಬಗಳಿಗೆ ರಾಜ್ಯದ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ನೀಡುವುದು, ಹೀಗೆ ಸುಮಾರು 40 ಬೇಡಿಕೆಗಳನ್ನು ಒಳಗೊಂಡ ಮನವಿ ಪತ್ರವನ್ನು ರೈತ ಸಂಘದ ಅಪಾರ ಕಾರ್ಯಕರ್ತರೊಂದಿಗೆ ತೆರಳಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ನೀಡುವ ಜೊತೆಗೆ ವಾಸ್ತವಿಕ ಸಮಸ್ಯೆಯನ್ನು ಖುದ್ದಾಗಿ ತಿಳಿಸಲು ಈಗಾಗಲೇ ಮುಖ್ಯಮಂತ್ರಿಗಳಿಂದ ಸಮಯಾವಕಾಶ ಪಡೆಯಲಾಗಿದೆ ಎಂದು ತಿಳಿಸಿದರು. ಬೇಲೂರು ತಾಲೂಕು ಹಳೆಬೀಡು ಹೋಬಳಿ ಐದಳಕಾವಲು ಸರ್ವೆ ನಂಬರ್ 1ರಲ್ಲಿ 2500 ಎಕರೆ ಭೂಮಿಗಾಗಿ ಸಂಪೂರ್ಣವಾದ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಅವರ ಬೆಂಬಲವು ಸಹ ರೈತರ ಮೇಲೆ ಇದೆ. ಎಲ್ಲ ರೈತರ ಪರವಾಗಿ ನಾವು ಮಾನ್ಯ ಶಾಸಕರಿಗೂ ಸಹ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಯಾಕೆಂದ್ರೆ ಸ್ಥಳೀಯವಾಗಿ ಅವರು ಸಹ ಹೋರಾಟಗಾರರ ಮೇಲೆ ತುಂಬಾ ಜವಾಬ್ದಾರಿಯನ್ನು ಇಟ್ಟು ಇದನ್ನ ಕಾರ್ಯಗತನ ಮಾಡಲೇಬೇಕು ಅಂತ ಹೇಳಿ ಅವರು ಸಹ ಕೈ ತಗೊಂಡಿದ್ದಾರೆ. ತುಂಬಾ ಸಂತೋಷದಿಯಾಗಿದೆ. ಎಲ್ಲರ ರೈತರ ಪರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಏಜಸ್ ಪಾಷಾ, ರಾಷ್ಟ್ರೀಯ ಕಾರ್ಯದರ್ಶಿ ಮೊಹಮ್ಮದ್ ದಸ್ತಗಿರಿ, ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷೆ ನಂಜಮ್ಮ, ರಾಜ್ಯ ಕಾರ್ಯದರ್ಶಿ ಅಯೂಬ್ ಪಾಷಾ, ರೈತ ಮುಖಂಡರಾದ ಅಬ್ದುಲ್ ಕುನಿ, ಅಮ್ಜದ್ ಖಾನ್, ಹನುಮಂತು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.